ಜೈ ಹಿಂದ್. ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತ ಒಂದು ಮಾಹಿತಿಯನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಅದು ಏನು ಅಂತಂದ್ರೆ SSC MTS ಗೆ ಯಾರೆಲ್ಲ ತಯಾರನ್ನ ನಡೆಸ್ತಾ ಇದ್ದೀರಾ ಅವ್ರಿಗೆ ಒಂದು ಯಾವ ರೀತಿ ನಾವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಕೆಲವೊಬ್ಬರಿಗೆ ಅನ್ನೋಕ್ಕಿಂತಲೂ 99% ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾವು ಓದ್ಬೇಕು, ಯಾವ ರೀತಿ ನಾವು ಜಾಬ್ ಅನ್ನ ಪಡ್ಕೋಬೇಕು ಈ ಕಾಂಪಿಟೇಟಿವ್ ಒಂದು ಕಾಲದಲ್ಲಿ, ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಆ ಮಾಹಿತಿ ಇರುವಂತದ್ದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಪೆಷಲ್ ಆಗಿರುವಂತಹ ಈ ವಿಡಿಯೋ ನಿಮ್ಗೆ SSC MTS ಗೆ ತಯಾರನ್ನ ನಡೆಸುವಂತಹ ಅಭ್ಯರ್ಥಿಗಳಿಗೆ ನಾನು ಇದನ್ನ ಮಾಡೀನಿ. ಯಾವ ರೀತಿ SSC MTS ಎಕ್ಸಾಮ್ ದಲ್ಲಿ ನಾವು ಈ ಸಲ ಜಾಬ್ ಇರುವಂತದ್ದು ಪಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಜಾಬ್ ಹೇಗೆ ಸಿಗುತ್ತೆ, SSC MTS ಎಕ್ಸಾಮ್ ಆಗಿರ್ಬಹುದು ಅಥವಾ ಬೇರೆ ಯಾವುದೇ ಎಕ್ಸಾಮ್ ಆಗಿರ್ಬಹುದು, ಅದ್ರ ಬಗ್ಗೆ ಚರ್ಚೆಯನ್ನ ನಾವು ಮಾಡೋಣ. ಒಂದೊಂದಾಗಿ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ SSC MTS ಎಕ್ಸಾಮ್ಗೆ ತಯಾರನ್ನ ನಡೆಸುವಂತಹ ಅಭ್ಯರ್ಥಿಗಳು ನೀವು ಆಗಿದ್ರೆ, ಸೊ ನಮ್ಮಲ್ಲಿರುವಂತಹ ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ಮನೆಯಲ್ಲಿ ಕೂತುಕೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಅನ್ನ ಮಾಡಬಹುದು. ಈ ಒಂದು ಕೋರ್ಸ್ ಇರುವಂತದ್ದು 2024 SSC MTS ಎಕ್ಸಾಮ್ಗೆ ಮಾಡಲಾಗಿದೆ. 2024ರ ಒಂದು SSC MTS ಎಕ್ಸಾಮ್ಗೆ ಮಾಡಿರುವಂತಹ ಇದು ಕೋರ್ಸ್ ಆಗಿದೆ. ಈ ಕೋರ್ಸ್ ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಸಿಗುವಂತದ್ದು ಓನ್ಲಿ 600 rupees ಅಲ್ಲಿ ಸಿಗ್ತಾ ಇದೆ. 600 ರೂಪಾಯಿ ನೀವು ಒಂದು ಸಲ ಪೇ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಸಿಗುತ್ತೆ. ಇದ್ರಲ್ಲಿ ಏನೇನ್ ಸಿಗುತ್ತೆ ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್. ಸಬ್ಜೆಕ್ಟ್ ಗಳು ಯಾವ್ಯಾವ ಬರ್ತಾವೆ ಇದರಲ್ಲಿ ನಿಮ್ಗೆ GK ಬರ್ತಾ ಇದೆ, ಇಂಗ್ಲಿಷ್ ಬರುತ್ತೆ, ಅದ್ರ ಜೊತೆಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್. ಈ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತವೆ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಆ ವಿಡಿಯೋಸ್ ಗಳನ್ನ ಪ್ಲೇ ಮಾಡಬಹುದು, ನೋಡಬಹುದು. ಆಮೇಲೆ ಎಷ್ಟು ಬೇಕಾದಷ್ಟು ಸಲ ನೀವು ಆ ವಿಡಿಯೋಸ್ ಗಳನ್ನ ಕೇಳಬಹುದು, ಮರಳಿ ಒಳ್ಳೆ ಕೇಳಬಹುದು. ನೀವು ಕ್ಲಾಸಸ್ ಗಳನ್ನ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತವೆ, ಚಾಪ್ಟರ್ ವೈಸ್ ಇರ್ತವೆ. ಕ್ವಶನ್ ಆನ್ಸರ್ ಆ ರೀತಿ ಇರೋದಿಲ್ಲ, ಚಾಪ್ಟರ್ ವೈಸ್ ಇರ್ತಕ್ಕಂಥದ್ದು. ಥಿಯರಿ ಯಾವ ರೀತಿ ನೀವು ಆಫ್ಲೈನ್ ದಲ್ಲಿ ಕ್ಲಾಸ್ ಅನ್ನ ಕೇಳ್ತೀರಾ ಅದೇ ರೀತಿ ಇರುವಂತಹ ಕ್ಲಾಸಸ್ ಗಳು ನಿಮ್ಗೆ ಇದ್ರಲ್ಲಿ ಸಿಗ್ತಾ ಇದಾವೆ. ಅದ್ರ ಜೊತೆಗೆ ಎಲ್ಲಾ ಸಬ್ಜೆಕ್ಟ್ ಗಳ PDF ನೋಟ್ಸ್ ಕೂಡ ಕೊಡ್ತಾ ಇದ್ದೇವೆ. PDF ನೋಟ್ಸ್ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ. ಇದಾದ್ಮೇಲೆ ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಮಿನಿಮಮ್ ನಾವು 10 ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ಬೇಕು ಈ ಸಲ SSC MTS ಎಕ್ಸಾಮ್ ಅಭ್ಯರ್ಥಿಗಳಿಗೆ ಅಂತ ಹೇಳಿ. ಹೋದ್ ಸಲ 5 ಟೆಸ್ಟ್ ಗಳನ್ನ ನಾವು ಕಂಡಕ್ಟ್ ಮಾಡಿದ್ವಿ ಮಾಕ್ ಟೆಸ್ಟ್, ಈ ಸಲ 10 ಮಾಡ್ಬೇಕು ಅಂತ ಹೇಳಿದೆ. ಆ 10 ಎಕ್ಸಾಮ್ ಗಳನ್ನ ನೀವು ಕೊಟ್ರ ಅಂತಂದ್ರೆ ನಿಮ್ಗೊಂದು ಧೈರ್ಯ ಬರುತ್ತೆ. ಮಾಕ್ ಟೆಸ್ಟ್ ಗಳನ್ನ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಮೊದಲ ಕೊಟ್ರ ಅಂದ್ರ ನಿಮ್ಗೆ ಒಂದು ಧೈರ್ಯ ಬರುತ್ತೆ. ಯಾವ ರೀತಿ ಅಲ್ಲಿ ಎಕ್ಸಾಮ್ ಇರುತ್ತೆ, ಅಲ್ಲಿ ಯಾವ ರೀತಿ ನೀವು ಫೇಸ್ ಮಾಡ್ಬೇಕು, ಯಾವ ರೀತಿ ಟೈಮ್ ಕವರ್ ಮಾಡ್ಬೇಕು, ಎಲ್ಲಿ ನಂದು ಫಾಲ್ಟ್ ಆಗ್ತಾ ಇದೆ ಅದು ನಿಮ್ಗ ಮೊದ್ಲ ಗೊತ್ತಾಗ್ಬಿಡ್ತೈತಿ. ಅಲ್ಲಿ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆನ ಗೊತ್ತಾಗ್ತೈತಿ. ಹೌದು, ಅದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಇರುವಂತಹ ಎಲ್ಲಾ ಶಿಫ್ಟ್ ಗಳ ಕ್ವಶನ್ ಪೇಪರ್ ಕನ್ನಡದಲ್ಲಿ ನಿಮ್ಗೆ ಕೊಡ್ತಾ ಇದ್ದೇವೆ. ಸೊ ಹೋದ್ ಸಲ 53 ಶಿಫ್ಟ್ ಗಳು ಆಗಿದ್ದು ಆ ಎಲ್ಲಾ ಶಿಫ್ಟ್ ಗಳ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ದೊಂದಿಗೆ ನಿಮ್ಗೆ ಕೊಡ್ತಾ ಇದ್ದೇವೆ. ಮತ್ತು ಪ್ರಾಪರ್ ಆಗಿರುವಂತಹ ಒಂದು ಗೈಡೆನ್ಸ್ ಕೊಡ್ತಾ ಇದ್ದೇವೆ. ನೀವು ಸ್ಟ್ರಕ್ ಆಗ್ತೀರಾ, ಎಲ್ಲಿ ನಿಮ್ಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಯಾವ್ದು ತಿಳಿತಾ ಇಲ್ಲ, ಹೇಗೆ ಮಾಡ್ಬೇಕು, ಅವೆಲ್ಲ ಕೆಲವೊಂದಿಷ್ಟು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಯಾವ ಸಬ್ಜೆಕ್ಟ್ ಮೊದಲು ಮಾಡ್ಬೇಕು, ಆ ರೀತಿ ಬಹಳಷ್ಟು ಡೌಟ್ಸ್ ಗಳಿರ್ತಾವೆ. ನಿಮ್ಗೆ ನಾವು ಪರ್ಸನಲ್ ಆಗಿ ಗೈಡ್ ಇರ್ತಕ್ಕಂಥದ್ದು ಮಾಡ್ತೀವಿ ಆ ರೀತಿ ಡೌಟ್ಸ್ ಗಳಿದ್ರೆ. ಓಕೆ, ಈ ಒಂದು ನಿಮ್ಗೆ ಕ್ಲಾಸಸ್ ಗಳು ಬೇಕು ಅಂತಂದ್ರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಎಕ್ಸಾಮ್ ಯಾವಾಗಿದೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು. SSC MTS ಎಕ್ಸಾಮ್ ಅಕ್ಟೋಬರ್ ನವೆಂಬರ್ ದಲ್ಲಿ ಆಗ್ತೈತಿ. ಅಕ್ಟೋಬರ್ ನವೆಂಬರ್ 2024 ಈ ತಿಂಗಳು 2 ತಿಂಗಳಲ್ಲಿ ನಿಮ್ಮ ಎಲ್ಲಾ ಶಿಫ್ಟ್ ಗಳು ಅರೇಂಜ್ ಮಾಡ್ತಾರೆ. SSC ದವರು ಎಕ್ಸಾಮ್ ನಿಮ್ದು ಕಂಡಕ್ಟ್ ಮಾಡ್ತಾರೆ ಅಕ್ಟೋಬರ್ ನವೆಂಬರ್. ಅಂದ್ರೆ ನಿಮ್ ಹತ್ರ ಎಷ್ಟಿದೆ ಈಗ, ಆಗಸ್ಟ್ 15 ದಿವಸಗಳಿದಾವೆ. ಆಗಸ್ಟ್, ಸೆಪ್ಟೆಂಬರ್ 30, ಅಕ್ಟೋಬರ್ ಬಂತ. ಈಗ ಇನ್ನೊಂದ್ 2-3 ತಿಂಗಳು ಇರ್ತಕ್ಕಂಥದ್ದು ಹೆಚ್ಚು ಕಡಿಮೆ ನಿಮ್ಮ ಒಳಗಿದೆ, ನಿಮ್ ಕೈ ಒಳಗೆ. ಸೊ 3 ತಿಂಗಳದೊಳಗನ ಇಷ್ಟೆಲ್ಲಾ ಸಿಲೆಬಸ್ ಕವರ್ ಮಾಡೋದು. GK, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್ ಬಹಳ ಟಫ್ ಆಗಿರುವಂತದ್ದು ಒಂದು ಟಾಸ್ಕ್ ಆಗಿರ್ತೈತಿ. ಅದರಲ್ಲಿ ಕೂಡ GK ಮತ್ತು ಇಂಗ್ಲಿಷ್ ಏನಿದಾವು ಎರಡುಗಳಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಮಹತ್ವವನ್ನು ಕೊಡ್ರಿ, ಆಗುತ್ತೆ. ಓಕೆ, ಈಗ ನಾವು ನೋಡೋಣ ಯಾವ ರೀತಿ ಇರುವಂತದ್ದು ನಾವು ಜಾಬ್ಗೆ ಸಂಬಂಧವಾಗಿರುವಂತಹ ಯಾವ ರೀತಿ ನಾವು ಜಾಬ್ ಅನ್ನ ಪಡ್ಕೋಬೇಕು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. 99% ವಿದ್ಯಾರ್ಥಿಗಳಿಗೆ ಗೊತ್ತಿರಂಗಿಲ್ಲ ಹೇಗೆ ನಾವು ಜಾಬ್ ಅನ್ನ ಪಡ್ಕೋಬೇಕು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ. ಬಹಳಷ್ಟು ವಿದ್ಯಾರ್ಥಿಗಳು ಓದ್ತಾನೆ ಇರ್ತಾರೆ, 10 ಗಂಟೆ ಓದ್ತಾರೆ, 12 ಗಂಟೆ
ರಾತ್ರಿ ಎಲ್ಲ ಕುಂತು ಓದ್ತಾರೆ, ಬಟ್ ಸೆಲೆಕ್ಷನ್ ಆಗಂಗಿಲ್ಲ. ಸೊ ಯಾಕೆ ಆಗಂಗಿಲ್ಲ ಅನ್ನೋದೇ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ ನೋಡ್ರಿ. ಯಾಕಂತಂದ್ರೆ ಒಂದೇದೇನು ಅಂತಂದ್ರೆ ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರುವಂತದ್ದು ಸಿಲೆಬಸ್. SSC MTS ಎಕ್ಸಾಮ್ ದಲ್ಲಿ ಏನ್ ಕೇಳ್ತಾ ಇದ್ದಾನೆ ಅದ್ರ ಬಗ್ಗೆ ನಿಮ್ಗೆ ಜ್ಞಾನ ಇರಬೇಕು. ಅದು ಸಿಲೆಬಸ್ ಏನ್ ಕೊಟ್ಟಾರ ಅವರು, ಆ ಸಿಲೆಬಸ್ ಇರುವಂತದ್ದು ನಿಮ್ಗೆ ಮೊದಲು ಗೊತ್ತಿರ್ಬೇಕು. ಆ ಸಿಲೆಬಸ್ ಪ್ರಕಾರನೇ ಓದ್ಬೇಕು. ಈ ಕೆಲವೊಬ್ರು ಕರ್ನಾಟಕ ಹಿಸ್ಟ್ರಿನೂ ಓದ್ತಿರ್ತೀರಿ SSC MTS ದಲ್ಲಿ, ಅದನ್ನ ಕೇಳೋದಿಲ್ಲ ಅದ್ರಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು ಕೇಳ್ತಾರೆ. ಓದಿರ್ತಕ್ಕಂಥದ್ದು ಬಹಳಷ್ಟು ಯಾವುದೇ ರೀತಿ ಇರುವಂತ ಕರ್ನಾಟಕ ಹಿಸ್ಟ್ರಿ ಇದರಲ್ಲಿ ಬರಂಗಿಲ್ಲ. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಕೆಲವೊಂದಿಷ್ಟು ಟಾಪಿಕ್ಸ್ ಗಳಿದಾವೆ, ಆಮೇಲೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಸ್ ಗಳಿದಾವೆ, ಅವುಗಳನ್ನ ನೀವು ಬಿಡ್ಬೇಕಾಗತ್ತೆ. ಸಿಲೆಬಸ್ ಏನೈತಿ ನೋಡ್ರಿ, ಮೊದಲು PDF ನೀವು ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದ್ರೆ SSC ವೆಬ್ಸೈಟ್ ದಲ್ಲಿ ಅಲ್ಲಿ ನಿಮ್ಗೆ ಸಿಲೆಬಸ್ ಏನಿದೆ ಅನ್ನೋದನ್ನ ಗೊತ್ತಾಗುತ್ತೆ. ಅದೆಲ್ಲ ಇರ್ತಕ್ಕಂಥದ್ದು ಓದ್ಕೋಬೇಕು. ಸಿಲೆಬಸ್ ಮೊದಲು ತಿಳ್ಕೊಳ್ರಿ. ನೀವು ಪಾಸ್ ಮಾಡ್ಬೇಕು ಅಂತಂದ್ರೆ, ನೀವು ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಸಿಲೆಬಸ್ ಆಯ್ತು. ನೆಕ್ಸ್ಟ್ ಈ ಸಿಲೆಬಸ್ ನೀವು ನೋಡ್ಕೊಂಡ ಮೇಲೆ ಅದನ್ನ ಕಂಪ್ಲೀಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಐತಿ. ಕಂಪ್ಲೀಟ್ ಮಾಡ್ಬೇಕು ಅದನ್ನ. ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು. ಇದ್ರಲ್ಲಿ ಏನೇನ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದನ್ನ ಮುಖ್ಯವಾಗಿ ನಾ ಹೇಳ್ತೇನೆ ನೋಡ್ರಿ. ಇಲ್ಲಿ GK ದಲ್ಲಿ ಮೊದಲನೇದಾಗಿ ಸ್ಟ್ಯಾಟಿಕ್ GK ಯನ್ನ ಓದ್ಕೊಳ್ರಿ. ಸ್ಟ್ಯಾಟಿಕ್ GK ಕಂಪಲ್ಸರಿ ಓದ್ಕೊಳ್ರಿ. ಇದಾದ್ಮೇಲೆ ಕರೆಂಟ್ ಅಫೇರ್ಸ್ ಅನ್ನ ಕಂಪಲ್ಸರಿ ನೋಡ್ಕೋಬೇಕಾಗ್ತೈತಿ. ಇವು 2 ಸಬ್ಜೆಕ್ಟ್ಗಳು. ಇದಾದ್ಮೇಲೆ ಪಾಲಿಟಿ, ಇವು ನಾ ಏನ್ ಹೇಳ್ತಾ ಇದ್ದೀನಿ ಮುಖ್ಯವಾಗಿರ್ತಕ್ಕಂಥದ್ದು ಇರ್ತಾವೆ, ಅವುಗಳಂತೂ ಓದ್ಲೇಬೇಕು. ಪಾಲಿಟಿ ಇದರಲ್ಲಿ 1 ರಿಂದ 50 ಇರುವಂತಹ ಆರ್ಟಿಕಲ್ಸ್ ಎಲ್ಲ ಗೊತ್ತಿರ್ಬೇಕು. ಅದನ್ನ ಬಿಟ್ಟು ಬಂತು ಅಂತಂದ್ರೆ ನಿಮ್ ಬ್ಯಾಡ್ ಲಕ್, ಏನು ಮಾಡಕ್ ಆಗಂಗಿಲ್ಲ. ಸೈನ್ಸ್ ದಲ್ಲಿ ಓದ್ಕೋಬೇಕಾಗಿರುವಂತದ್ದು ಏನು ಅಂತಂದ್ರೆ ಅದರಲ್ಲಿ ಬಯಾಲಜಿ ಕಂಪಲ್ಸರಿ ಎಲ್ಲ ಓದ್ಕೋಬೇಕು. ಇವು 4 ವಿಷಯಗಳು 4 GK ದಲ್ಲಿ ಮುಖ್ಯವಾಗಿ ಓದ್ಕೋಬೇಕಾಗ್ತೈತಿ. ಸ್ಟ್ಯಾಟಿಕ್ GK ದಲ್ಲಿ 8 ರಿಂದ 9 ಕ್ವಶನ್ಸ್ ಗಳು ಬರ್ತವೆ. ಅದರಲ್ಲಿ ಮುಖ್ಯವಾಗಿ 50 ರಿಂದ 54 ಟಾಪಿಕ್ಸ್ ಗಳದಾವ್. ಆ ಎಲ್ಲಾ ಟಾಪಿಕ್ಸ್ ಗಳನ್ನ ನೀವು ಮಾಡಿದ್ದೆ ಆದಲ್ಲಿ ಒಳ್ಳೆ ರೀತಿಯಿಂದ ಸ್ಕೋರ್ ಮಾಡಬಹುದು GK ದಲ್ಲಿ. ಓಕೆ, ಕಂಪ್ಲೀಟ್ ಮಾಡ್ಬೇಕು ಮೊದಲು ಸಿಲೆಬಸ್. ಇದಾದ್ಮೇಲೆ ಇಂಗ್ಲಿಷ್ ದಲ್ಲಿ ಹೇಳ್ಬೇಕು ಅಂತಂದ್ರೆ ವೊಕ್ಯಾಬುಲರಿ ಮಾಡ್ಬೇಕಾಗ್ತೈತಿ. ವೊಕ್ಯಾಬುಲರಿ ಹೆಚ್ಚು ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ರಿ. ಆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಇರುವಂತಹ ಅಂದ್ರೆ ಸಿನೋನಿಮ್, ಆಂಟೋನಿಮ್ಸ್, ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಬರ್ತೈತಿ. ಆಮೇಲೆ ಫ್ರೇಸಲ್ ವರ್ಡ್ಸ್ ಗಳು ಬರ್ತಾವ, ಫ್ರೇಸಸ್ ಅಂಡ್ ಇಡಿಯಮ್ಸ್ ಅಂತ ಬರ್ತೈತಿ. ಇವುಗಳನ್ನಂತೂ ಕಂಪಲ್ಸರಿ ನೀವು ಮಾಡ್ಬೇಕು ಇಂಗ್ಲಿಷ್ ದಲ್ಲಿ. ಇದಾದ್ಮೇಲೆ ಇನ್ನೊಂದು ಮುಖ್ಯವಾಗಿ ಗ್ರಾಮರ್. ಇದೇನ್ ಹೇಳಿ ವೊಕ್ಯಾಬುಲರಿಗೆ ಸಂಬಂಧ ಇರುವಂತದ್ದು. ಇದರಲ್ಲಿ ನಿಮ್ಗೆ 8 ರಿಂದ 9 ಕ್ವಶನ್ಸ್ ಗಳು ಬರ್ತವೆ. ಇದರಲ್ಲಿ ಈ ವೊಕ್ಯಾಬುಲರಿಂದ, ಗ್ರಾಮರ್ ದಿಂದ 10 ರಿಂದ 12 ಕ್ವಶನ್ಸ್ ಗಳು ಬರ್ತವೆ. ಸೊ ಹೀಗಿರೋದ್ರಿಂದ ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ಈಗಾಗಲೇ ನಿಮ್ಗೆ ಹೇಳುವ ಹಾಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇದರಲ್ಲಿ ನಿಮ್ಗೆ ಫ್ರೀ ಆಗಿನೂ ಕೂಡ ಕ್ಲಾಸಸ್ ಗಳನ್ನ ಕೊಡ್ತಾ ಇದ್ದೇವೆ ನಾವು. ಇನ್ನೂ ಸ್ಟಾರ್ಟ್ ಆಗಿಲ್ಲ SSC MTS ಎಕ್ಸಾಮ್ಗೆ ಫ್ರೀ ಕ್ಲಾಸಸ್. ಸೊ ಈ ಕ್ಲಾಸಸ್ ಗಳು ಯಾವಾಗ ಸ್ಟಾರ್ಟ್ ಆಗ್ತಾವೆ ಅನ್ನೋದು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಮತ್ತು ವಾಟ್ಸ್ಆಪ್ ಚಾನೆಲ್ ದಲ್ಲಿ ನಿಮಗೆ ಮೆಸೇಜ್ ಅನ್ನ ಹಾಕ್ತೇವೆ, ಯಾವಾಗ್ರಿಂದ ಸ್ಟಾರ್ಟ್ ಆಗ್ತಾವ ಅಂತೇಳಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಮೇಲೆ ವಾಟ್ಸ್ಆಪ್ ಚಾನೆಲ್ ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಿರ್ತೈತಿ. ಅಲ್ಲಿ ಹೋಗಿ ನೀವು ನಮ್ಮ ಗ್ರೂಪ್ ಗೆ ಜಾಯಿನ್ ಆಗ್ರಿ. ಆಮೇಲೆ ಫ್ರೀ ಕ್ಲಾಸಸ್ ಗಳನ್ನ ಪಡ್ಕೋಬಹುದು. ಇದರಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ ನಿಮ್ಗೆ ವೊಕ್ಯಾಬುಲರಿದಿಂದ ಬರುವಂತಹ 8 ರಿಂದ 9 ಕ್ವಶನ್ಸ್ ಗಳು ಏನ್ ಬರ್ತಾವಲ್ಲ ಅದನ್ನೆಲ್ಲ ನಾವು ನಿಮ್ಗೆ ಫ್ರೀ ಆಗಿ ಕ್ಲಾಸಸ್ ಗಳನ್ನ ಮಾಡಿ ನಿಮ್ಗೆ ಪರ್ಫೆಕ್ಟ್ ಮಾಡಿಸ್ತಾ ಇದ್ದೇವೆ. ಉಳಿದಿರುವಂತದ್ದು ನೀವು ಮಾಡ್ಕೋಬೇಕಾಗತ್ತೆ. ಇಲ್ರಿ ಸರ್ ನಮಗೆ ಇವನು ಕೂಡ ಬೇಕು ಅಂತಂದ್ರೆ ನೀವು ನಮ್ಮ ಕ್ಲಾಸಸ್ ಗಳಿಗೆ ಜಾಯಿನ್ ಆಗಬಹುದು. ಈ ಕ್ಲಾಸ್ ದಲ್ಲಿ ನಿಮ್ಗೆ ಎಲ್ಲಾನ ಸಿಗುತ್ತೈತಿ. GK, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್ ಎಲ್ಲಾನ ನಿಮ್ಗೆ ಇಲ್ಲಿ ಪ್ರಿಪರೇಷನ್ ಇದರಲ್ಲಿ ಸಿಗುತ್ತೆ. ಸಿಲೆಬಸ್ ಆಯ್ತು. ಸಿಲೆಬಸ್ ನೋಡ್ಕೊಂಡ್ಮೇಲೆ ಅದನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇರುವಂತದ್ದು ಏನು ಅಂತಂದ್ರೆ ಪ್ರಾಕ್ಟೀಸ್ ಸೆಟ್ ಯಾರು ಮಾಡೋದಿಲ್ಲ. ಪ್ರಾಕ್ಟೀಸ್ ಸೆಟ್ ಮಾಡ್ಬೇಕಾಗ್ತೈತಿ. ಇದನ್ನ ನಾವು ಮಾಕ್ ಟೆಸ್ಟ್ ಅಂತ ಏನು ಹೇಳ್ಬಹುದು. ಇದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಇದನ್ನ ನೀವು ಮಾಡಂಗಿಲ್ಲ. ಬರೀ ಸಿಲೆಬಸ್ ಓದ್ತಾನೆ ಇರ್ತೀರಿ. ಬಟ್ ನೀವು ಪ್ರಾಕ್ಟೀಸ್ ಸೆಟ್ ಮಾಡ್ಲಿಲ್ಲ, ಮಾಕ್ ಟೆಸ್ಟ್ ಗಳನ್ನ ಕೊಡ್ಲಿಲ್ಲ ಅಂದ್ರೆ ನೀವು ಎಷ್ಟು ಓದಿರಿ, ನೀವು ಎಷ್ಟು ಪರ್ಫೆಕ್ಟ್ ಆಗಿರಿ ಅನ್ನೋದು ನಿಮಗೆ ಗೊತ್ತಾಗಂಗಿಲ್ಲ. ಅದ್ರ ಸಲುವಾಗಿ ಪ್ರಾಕ್ಟೀಸ್ ಸೆಟ್ ಮಾಡ್ಬೇಕು. ಇಲ್ಲ ಅಂತಂದ್ರೂ ಕೂಡ ನಿಮ್ಗೆ ಸಾಧ್ಯ ಆದ್ರೆ 20 ರಿಂದ 30 ಪ್ರಾಕ್ಟೀಸ್ ಸೆಟ್ ಅನ್ನ ಮಾಡ್ರಿ. ನಮ್ಮಲ್ಲಿ ಮಾಕ್ ಟೆಸ್ಟ್ 10 ನಿಮ್ಗೆ ಸಿಗ್ತಾ ಇದಾವೆ ಕೋರ್ಸ್ ದಲ್ಲಿ. ಉಳಿದಿರುವಂತದ್ದು ನಾನು ನಿಮ್ಗೆ ರೆಫರ್ ಮಾಡಿ ಕೊಡ್ತೇನೆ. ಸಾಧ್ಯವಾದ್ರೆ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಸೆಟ್ಸ್ ಗಳನ್ನ ನಾವು ನಿಮ್ಗೆ ಕೋರ್ಸ್ ದಲ್ಲಿ ಮಾಡಿಸ್ತೇವೆ. ನಿಮಗೆ ಬೇರೆ ಬುಕ್ಸ್ ಗಳು ಕೂಡ ಸಿಗ್ತಾವೆ. ಬುಕ್ಸ್ ಗಳನ್ನ ನೀವು ಪರ್ಚೇಸ್ ಮಾಡ್ಕೊಂಡು ನೀವು ಅದನ್ನ ಏನ್ ಮಾಡ್ಬೋದು, ಪ್ರಾಕ್ಟೀಸ್ ಸೆಟ್ ಗಳನ್ನ ಕೂಡ ಮಾಡ್ಕೋಬಹುದು. ಓಕೆ, ಸೊ ಇದು ಪ್ರಾಕ್ಟೀಸ್ ಸೆಟ್ ಆಯ್ತು.
ಈ ಪ್ರಾಕ್ಟೀಸ್ ಸೆಟ್ ನೀವು ಮಾಡ್ಬೇಕಾಗುತ್ತೆ. ಸಿಲೆಬಸ್ ತಿಳ್ಕೊಳ್ರಿ, ಅದ್ರ ಮೊದಲು ಕಂಪ್ಲೀಟ್ ಮಾಡ್ರಿ, ಆಮೇಲೆ ಪ್ರಾಕ್ಟೀಸ್ ಸೆಟ್ ಗಳನ್ನ ಕೊಡ್ಬೇಕು. ಇದು ಒಂದು ಸೀರಿಯಲ್ ವೈಸ್ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ ನೀವು ಒಂದು ಪರ್ಫೆಕ್ಟ್ ಒಂದು ವೇದಲ್ಲಿ ಹೋಗ್ತಾ ಇದ್ದೀರಾ ಅಂತ ಇದರ ಅರ್ಥ. ಪ್ರಾಕ್ಟೀಸ್ ಸೆಟ್ ಆಯ್ತು, ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀರಿ. ಮಾಕ್ ಟೆಸ್ಟ್ ಗಳನ್ನ ಹೆಂಗ್ ಕೊಡ್ಬೇಕು ಅಂತಂದ್ರೆ, ಈ ಮಾಕ್ ಟೆಸ್ಟ್ ಏನ್ ಕೊಡ್ತಾ ಇರ್ತೀರಾ ನೀವು ಎಲ್ಲಿ ತಪ್ಪು ಮಾಡಿರ್ತೀರಿ, ನೀವು ಯಾವ ಪ್ರಶ್ನೆಯನ್ನು ತಪ್ಪು ಮಾಡಿರ್ತೀರಾ ಅದನ್ನ ಆ ಒಂದು ಪ್ರಶ್ನೆಯನ್ನ ಅನಲೈಸ್ ಮಾಡ್ಬೇಕು. ಅನಲೈಸಿಸ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಅದನ್ನ ವಿಶ್ಲೇಷಣೆ ಮಾಡ್ಬೇಕು. ವಿಶ್ಲೇಷಣೆ ಅಂತಂದ್ರೆ ಏನು, ಈಗ ಒಂದು ಪ್ರಶ್ನೆ ಇದೆ, ಆ ಒಂದು ಪ್ರಶ್ನೆಗೆ ನಿಮ್ಮ ಆನ್ಸರ್ ಏನಾಗೈತಿ ಅಂತಂದ್ರೆ ತಪ್ಪಾಗೈತಿ. ತಪ್ಪಾಯ್ತು ಅಂತಂದ್ರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಬೇಕು. ಆ ಒಂದು ಪ್ರಶ್ನೆ ತಪ್ಪಾಯ್ತು ಅಂತಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅಲ್ಲಿ ಬರ್ಕೋಬೇಕು, ನೋಟ್ಸ್ ಮಾಡ್ಬೇಕು. ಅದಕ್ಕೆ 1 ತಾಸು ಹಿಡಿತೈತಿ, 1-2 ತಾಸು. ಬಟ್ ಅದನ್ನ ನೀವು ಕೊಡ್ಬೇಕಾಗ್ತೈತಿ. ಇದನ್ನ ಬಹಳಷ್ಟು ಫಾಲ್ಟ್ ಮಾಡುವಂತದ್ದು ನೋಡ್ರಿ, ಇದಂತೂ ಯಾರು ಮಾಡಂಗನೇ ಇಲ್ಲ ನಿಮ್ಮ ಸೆಲೆಕ್ಷನ್ ಆಗೋದಂಗ. ಆಮೇಲೆ ಸಿಲೆಬಸ್ ಏನೇದ್ ಗೊತ್ತಿರಂಗಿಲ್ಲ, ಕಂಪ್ಲೀಟ್ ಅಂತೂ ಮಾಡಂಗನೇ ಇಲ್ಲ. ಸೊ ಹಾಗಾಗಿ ಇವುಗಳು ಬಹಳ ಇಂಪಾರ್ಟೆಂಟ್ ಇರೋದರಿಂದ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಇವು ಎಲ್ಲವುಗಳನ್ನ ಮಾಡ್ಬೇಕು. ಇದನ್ನು ಫಾಲೋ ಅಪ್ ಇರ್ತಕ್ಕಂಥದ್ದು ನೀವು ಮಾಡ್ತಾ ಹೋಗ್ಬೇಕಾಗ್ತದೆ. SSC MTS ಜಾಬ್ ಈ ಸಲ ನಿಮಗೆ ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಸೆಟ್ ಆಯ್ತು, ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀರಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಈಗಿನ ಟೈಮ್ದೊಳಗ ಹೆಲ್ತ್ ಅನ್ನ ಒಳ್ಳೆ ರೀತಿಯಿಂದ ಇಟ್ಕೋಬೇಕಾಗ್ತೈತಿ. ಬಹಳಷ್ಟು ಜನರು ಹೆಲ್ತ್ ಸರಿಯಾಗಿ ಇಟ್ಕೊಲಿಲ್ಲ ಅಂತಂದ್ರೆ ಸ್ಟಡಿ ಮಾಡಕ್ ಆಗಂಗಿಲ್ಲ, ಯಾವುದೇ ರೀತಿ ಇರುವಂತಹ ಏನು ಮಾಡಕ್ ಆಗಂಗಿಲ್ಲ. ಅದ್ರ ಸಲುವಾಗಿ ಹೆಲ್ತ್ ಅನ್ನ ಒಳ್ಳೆ ರೀತಿಯಿಂದ ಇಟ್ಕೊಳ್ರಿ, ಒಳ್ಳೆ ಫುಡ್ ಅನ್ನ ತಿನ್ರಿ. ಆಮೇಲೆ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸ್ಟಡಿ ಮಾಡ್ಬೇಕಾಗತ್ತೆ. ಸೊ ಇವು ಮುಖ್ಯವಾಗಿರುವಂತದ್ದು ಪಾಯಿಂಟ್ಸ್ ಗಳು. ಇದನ್ನ ನೋಡ್ರಿ, ಅತಿ ಹೆಚ್ಚಾಗಿ ನೀವು ತಪ್ಪು ಮಾಡೋದು ಯಾವ್ದು ಅಂತಂದ್ರೆ ಇದು 3ನೇ ಪಾಯಿಂಟ್. ಸಿಲೆಬಸ್ ನೋಡ್ತೀರಾ, ಅದನ್ನ ಕಂಪ್ಲೀಟ್ ಕೂಡ ಮಾಡ್ತೀರಾ, ಬಟ್ ಪ್ರಾಕ್ಟೀಸ್ ಸೆಟ್ ಕೊಡಂಗಿಲ್ಲ, ಮಾಕ್ ಟೆಸ್ಟ್ ಕೊಡಂಗಿಲ್ಲ, ತಪ್ಪಾಗಿರುವಂತದ್ದು ಅದನ್ನ ಅನಲೈಸ್ ಮಾಡಂಗಿಲ್ಲ. ಇದನ್ನ ನೀವು ಅತಿ ಹೆಚ್ಚಾಗಿ ತಪ್ಪು ಮಾಡುವಂತದ್ದು ವಿದ್ಯಾರ್ಥಿಗಳು. ಅದನ್ನ ಮಾಡಂಗನೇ ಇಲ್ಲ, ಯಾರು ಹೆಚ್ಚು ಮಾಡಂಗಿಲ್ಲ. ಸೆಲೆಕ್ಷನ್ ಯಾರು ತಗೋತಾರಲ್ಲ ಅವ್ರು ಇದನ್ನ ಮಾಡಿರ್ತಾರ. ಯಾರ್ದು ಸೆಲೆಕ್ಷನ್ ಆಗತೈತ್ಲಾ ಅವ್ರ ಏನಪ್ಪಾ ಅಂತಾರ ಇದನ್ನ ಮಾಡಿರ್ತಾರ. ಅದ್ರ ಸಲುವಾಗಿ ಅವ್ರದ್ದು ಸೆಲೆಕ್ಷನ್ ಆಗ್ತೈತಿ, ನಿಮ್ದು ಸೆಲೆಕ್ಷನ್ ಆಗಂಗಿಲ್ಲ. ಸೊ ಹಾಗಾಗಿ ಇವುಗಳನ್ನೆಲ್ಲವುಗಳನ್ನ ಒಂದ್ ಸ್ವಲ್ಪ ನೀವು ನೋಡ್ಕೋಬೇಕು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತೇನೆ ನೋಡಿ. ಏನು ಅಂತಂದ್ರ SSC MTS ಏನ್ ಎಕ್ಸಾಮ್ ಇದೆ ಇದ್ರದ್ದು ಏನ್ ಸಿಲೆಬಸ್ ಏನೈತ್ಲಾ ಈ ಸಿಲೆಬಸ್ ಗಿಂತಲೂ ನೀವ್ ಏನ್ ಮಾಡ್ಬೇಕಂದ್ರೆ ನೋಡ್ರಿ, SSC ನಡೆಸುವಂತಹ MTS ಆಗಿರ್ಬಹುದು, CGL ಆಗಿರ್ಬಹುದು, CHSL ಆಗಿರ್ಬಹುದು, ಇವು 3 ಎಕ್ಸಾಮ್ಸ್ ಗಳನ್ನ SSC ದವರನ್ನ ನಡೆಸ್ತಾರ. ಹೆಂಗ್ ಕ್ವಶನ್ಸ್ ಬರ್ತಾವಂದ್ರ CHSL ದಲ್ಲಿ ಇರುವಂತ ಪ್ರಶ್ನೆ MTS ದಲ್ಲಿ ಕೇಳ್ತಾರು, MTS ದಲ್ಲಿ ಬರುವಂತ ಪ್ರಶ್ನೆ CGL ದಲ್ಲಿ, ಮತ್ತೆ CGL ದಲ್ಲಿ ಕೇಳುವಂತದ್ದು CHSL. ಸೊ ಹಿಂಗ ರೊಟೇಷನ್ ಮಾಡಿ ನಿಮ್ಗೆ ಪ್ರಶ್ನೆಗಳನ್ನ ಅವರು ಕೇಳ್ತಾ ಇರ್ತಾರೆ. ಸೊ ನೀವು ಏನ್ ಮಾಡ್ತೀರಿ, ಬರೇ MTS ಗೆ ಇರುವಂತಹ ಕ್ವಶನ್ಸ್ ಗಳನ್ನ ಮಾತ್ರ ಮಾಡ್ತೀರಿ, ಅವುಗಳನ್ನ ಅಷ್ಟ ಓದ್ಕೋತೀರಾ. ಅದ್ರ ಸಲುವಾಗಿ ನೀವು ಇನ್ನೊಂದು ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ CHSL ಲೆವೆಲ್ ದ ತಯಾರನ್ನ ನಡೆಸ್ರಿ. ಲೆವೆಲ್ ಏನಾಗಿರ್ಬೇಕು, ನಮ್ಮ ತಯಾರಿ ಆಗಿರ್ಬೇಕು. ಸಾಧ್ಯ ಆದ್ರೆ ನಿಮ್ಗೆ ನೀವು ಡಿಗ್ರಿ ಮುಗಿಸಿದ್ರೆ CGL ಲೆವೆಲ್ ತಯಾರಿಯನ್ನ ನಡೆಸ್ರಿ. ಸೊ ನಿಮ್ಮ ಈ ಕೆಳಗೆ ಏನೈತಲ್ಲ MTS ಎಕ್ಸಾಮ್ ಏನೈತಲ್ಲ ಇದು ನಿಮ್ದು ಕ್ಲಿಯರ್ ಆಗ್ತೈತಿ. ನೀವು ಬರೇ MTS ಗೆ ಅಷ್ಟ ಓದ್ತೀರಾ, ಸೊ ಅದು ಆಗಂಗಿಲ್ಲ. ಇದು ದೊಡ್ಡದಾಗಿರುವಂತ ಒಂದು ಫಾಲ್ಟ್. ಸೊ ಹಾಗಾಗಿ ಒಂದು ದೊಡ್ಡದಾಗಿರುವಂತದ್ದು ಕನಸು ಕಾಣ್ಬೇಕು. ಹೇಳ್ತಾರಲ್ಲ ಏನು ಅಂತಂದ್ರೆ ನಮ್ಮ ಕನಸು ಹೆಂಗಿರ್ಬೇಕು ಅಂತಂದ್ರೆ ನಾವು ಆಕಾಶಕ್ಕೆ ಹೋಗಿ ಮುಟ್ಟಬೇಕು ಅನ್ನುವಂತ ಕನಸು ಇರ್ಬೇಕು. ನೀವು ಚಂದ್ರನಿಗೆ ಹೋಗಿ ಮುಟ್ಟತೇನಿ ಅನ್ನುವಂಥದ್ದು ನಿಮ್ಮ ಕನಸಿತ್ತು ಅಂತಂದ್ರೆ ಚಂದ್ರನಿಗೆ ಹೋಗಿ ಮುಟ್ಟಂಗಿಲ್ಲ, ಅದಕ್ಕಿಂತ ಕೆಳಗನ ಬರ್ತೇರಿ. ಆಕಾಶಕ್ಕೆ ಹೋಗಿ ಮುಟ್ತೇನಿ ಅನ್ನುವಂಥದ್ದು ಕನಸು ನಿಮ್ದು ಇತ್ತು ಅಂತಂದ್ರೆ ಆಕಾಶಕ್ಕೆ ಮುಟ್ಲಿಲ್ಲ ಅಂದ್ರೂ ಕೂಡ ಚಂದ್ರನಿಗೆ ಆದ್ರೂ ಮುಟ್ಟುತ್ತೀರಿ ನೀವು ಹೋಗಿ. ಸೊ ಆ ರೀತಿ ನಮ್ದೇನು ಅಂತಂದ್ರೆ MTS ನಿಮ್ಮ ಲಕ್ಷ್ಯ ಇರದೆ, ನಿಮ್ಮ ಗುರಿ ಇರದೆ, ನಿಮ್ಮ ಗುರಿ CGL CHSL ಲೆವೆಲ್ ನಿಮ್ಮ ತಯಾರಿ ಇತ್ತು ಅಂತಂದ್ರೆ ಖಂಡಿತ SSC MTS ಎಕ್ಸಾಮ್ ನಿಮ್ದು ಕ್ಲಿಯರ್ ಆಗ್ತೈತಿ. ಓಕೆ. ಆಮೇಲೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇದೇನ್ ಕೋರ್ಸ್ ಐತಲ್ಲ, ಈ ಕೋರ್ಸ್ ಇರುವಂತದ್ದು MTS ಎಕ್ಸಾಮ್ಗೆ ಅಂತ ಹೇಳಿ ಏನ್ ನಾವು ಮಾಡೀವಿ. ಇದರಲ್ಲಿ ನಾವು ಏನ್ ಕ್ವಶನ್ಸ್ ಗಳನ್ನ ಬಿಡಿಸಿರ್ತೇವೆ, ಇದ್ರಲ್ಲಿ ಏನ್ ಮಾಹಿತಿಗಳನ್ನ ಹೇಳ್ತೇವೆ ನಾವು, ಇದರಲ್ಲಿ ನಿಮಗೆ CGL ಆಮೇಲೆ CHSL ಈ ಎಲ್ಲಾ ಎಕ್ಸಾಮ್ಸ್ಗಳು SSC ನಡೆಸುವಂತ ಪ್ರತಿಯೊಂದು ಎಕ್ಸಾಮ್ಸ್ ದಲ್ಲಿ ಕೇಳುವಂತ ಪ್ರಶ್ನೆಗಳ
ಯಾವ್ ಟಫ್ ಇದಾವು ಯಾವ್ದು ಮೀಡಿಯಂ ಇದಾವ ಅವನ್ನ ಎಲ್ಲಾ ಮಿಕ್ಸ್ ಮಾಡಿ ನಿಮ್ಗೆ ಈ ಒಂದು ಕ್ಲಾಸಸ್ ಗಳನ್ನ ಮಾಡ್ಸಿರ್ತೇವ್ ನಾವು. ಬರೀ MTS ಅದ ಅಷ್ಟ ಮಾಡ್ರಿ ಯಾರು ಸೆಲೆಕ್ಷನ್ ಆಗಂಗಿಲ್ಲ. ಅದ್ರ ಸಲುವಾಗಿ ಇವು ಎಲ್ಲಾ ಇದ್ರಲ್ಲಿ ಇನ್ಕ್ಲೂಡ್ ಇರ್ತಕ್ಕಂಥದ್ದು ಇರ್ತೈತಿ. ಅದ್ರ ಸಲುವಾಗಿ ಕೆಲವೊಬ್ರು ಹೇಳಾಕತ್ತಿದ್ರು ಏನು ಅಂತಂದ್ರೆ SSC MTS ಗೆ ಸರ್ ನೀವ್ ಏನ್ ನಮ್ಗೆ ಕ್ಲಾಸಸ್ ಗಳನ್ನ ಕೊಟ್ಟೇರಿ ಆ ಎಲ್ಲಾ ಕ್ಲಾಸಸ್ ಗಳು ಬಹಳ ಟಫ್ ಇದಾವ್ರಿ. ಆಮೇಲೆ ಬೇರೆ ಯೂಟ್ಯೂಬ್ ದೊಳಗ ನಾನ್ ನೋಡಿದೆ ಅಲ್ಲಿ ಬಹಳ ಈಸಿ ಆಗಿ ಒಂದ್ ಲೈನ್ ಒಳಗ ನಮ್ಗ ಆನ್ಸರ್ ಗಳನ್ನ ಹೇಳ್ತಾರ. ಯಾವ್ದ್ ಹೇಳ್ರಿ ಮ್ಯಾಥ್ಸ್ ಆಗಿರ್ಬೋದು ರೀಸನಿಂಗ್ ಒಂದ್ ಲೈನ್ ಒಳಗನ ಹೇಳ್ಬಿಡ್ತಾರು. ನಿಮ್ಮನ್ ನೋಡ್ರಿ ಕ್ವಶನ್ ದೊಡ್ಡ ದೊಡ್ಡ ಇದಾವಲ್ರಿ ಅಂತ ಹೇಳ್ತಾ ಇದ್ರು. ಅಂತಹ ದೊಡ್ಡ ದೊಡ್ಡ ಕ್ವಶನ್ಸ್ ಗಳನ್ನ ನೀವು ಬಿಡಿಸಿದ ಮೇಲೆನ ನಿಮ್ಗೆ ಏನಾಗ್ತೈತಿ ಈ MTS ಎಕ್ಸಾಮ್ಗೆ ನೀವು ತಯಾರನ್ನ ಆಗ್ತೀರಾ. ನೋಡ್ರಿ ಸೆಲೆಕ್ಷನ್ ಹೇಗ್ ಆಗ್ತೈತಿ ಅಂತಂದ್ರೆ ಇನ್ನೊಂದು ಪಾಯಿಂಟ್ ನಿಮಗೆ ಹೇಳ್ತೇನೆ ನಾನಿಲ್ಲಿ ಏನು ಅಂತಂದ್ರೆ ಈಗ GK ದಲ್ಲಿ ನೋಡ್ರಿ GK ದಲ್ಲಿ 25 ಕ್ವಶನ್ಸ್ ಗಳು ಇರ್ತಾವ. ಹೌದಾ, ಇದಕ್ಕೆ ಎಷ್ಟು ತಗೋಬೇಕು. ಇಂಗ್ಲಿಷ್ ದಲ್ಲಿಯೂ ಕೂಡ ಏನಿರ್ತಾವ 25 ಕ್ವಶನ್ಸ್ ಇರ್ತಾವ. ಇದರಲ್ಲಿ ಮ್ಯಾಥ್ಸ್ ರೀಸನಿಂಗ್ ಅದ್ ಯಾವುದೇ ರೀತಿ ಇರುವಂತದ್ದು ವ್ಯಾಲ್ಯೂನೇ ಇಲ್ಲ. ಯಾಕಂದ್ರೆ 40ಕ್ಕೆ 12 ಕ್ವಶನ್ಸ್ ರೈಟ್ ಆದ್ವು ಅಂದ್ರೆ ಸಾಕು, ಅದ್ರಲ್ಲಿ ನೆಗೆಟಿವ್ ಕೂಡ ಇರಂಗಿಲ್ಲ. ಈಗ ಇಲ್ಲಿ ಸೆಲೆಕ್ಷನ್ ಪಡ್ಕೊಳ್ಳೋರು ಯಾರು ಅಂತಂದ್ರ ಎಲ್ಲಾರು ಏನ್ ಮಾಡ್ತಾರ ಅಂದ್ರ GK ದಲ್ಲಿ 15 ಕ್ವಶನ್ಸ್ ಎಲ್ಲಾರು ಮಾಡಿರ್ತಾರ. ಎಲ್ಲಾರು GK ದಲ್ಲಿ 15 ಕ್ವಶನ್ಸ್ ಮಾಡತಾರ. ಇದ್ರಲ್ಲಿಯೂ ಕೂಡ 17ರಿಂದ 18 ಕ್ವಶನ್ಸ್ ಎಲ್ಲಾರು ಮಾಡತಾರ. ಎಲ್ಲಾರು ಅಂತಂದ್ರ ಒಂದು ಇಲ್ಲ ಅಂತಂದ್ರೆ ಒಂದು 30% ಎಲ್ಲಾರು ಈ ಒಂದು ಲೆವೆಲ್ಗೆ ಬಂದು ನಿಂತಿರ್ತಾರೆ. ಎಲ್ಲಾರು ಇಷ್ಟಿಷ್ಟು ಮಾರ್ಕ್ಸ್ ಗಳನ್ನ ತಗೊಂಡಿರ್ತಾರ. ಈಗ ಸೆಲೆಕ್ಷನ್ ಆಗವ್ರು ಯಾರು ಇದರಲ್ಲಿ ಸೆಲೆಕ್ಷನ್ ಆಗವ್ರು ಯಾರು ಅಂತಂದ್ರೆ ಇದಕ್ಕಿಂತ ಹೆಚ್ಚು ಮಾಡಿರ್ತಕ್ಕಂಥವ್ರು. ಇಲ್ಲಿ ಇವ್ರು 15 ಕ್ವಶನ್ ಮಾಡಕ್ ಕಾರಣ ಏನು ಅಂತಂದ್ರ ಇವ್ರು MTS ಮಾತ್ರ ತಯಾರಿಯನ್ನ ಮಾಡಿರ್ತಾರೆ. ಇವ್ರು ಯಾರು ಮಾಡಿರ್ತಾರ MTS ಮಾತ್ರ ತಯಾರಿ ಮಾಡಿರ್ತಾರ. CGL CHSL ಲೆವೆಲ್ ತಯಾರಿ ಯಾರು ಮಾಡಿರ್ತಾರಲ್ಲ ಅವ್ರು ಏನ್ ಮಾಡ್ತಾರ ಅಂತಂದ್ರ ಇದರಲ್ಲಿ ಇನ್ನು ಏನು ಅಂತಂದ್ರೆ ಇನ್ನು 5ರಿಂದ 7 ಕ್ವಶನ್ಸ್ ಗಳನ್ನ ಮತ್ತೆ ಹೆಚ್ಚು ಮಾಡಿರ್ತಾರೆ. ಅಷ್ಟು ಮಾಡಿ ಅವ್ರದ್ದು 20 ಆಗ್ತೈತಿ. ಇಲ್ಲಿ 25ಕ್ಕೆ 20 ಮಾಡ್ತಾರ ಅವ್ರು. ಇದ್ರಲ್ಲಿ ಅವ್ರು ಏನ್ ಮಾಡ್ತಾರೆ ನೆಕ್ಸ್ಟ್ ಇದ್ರಲ್ಲಿಯೂ ಕೂಡ ಅವ್ರು ಏನ್ ಮಾಡ್ತಾರ ಪ್ಲಸ್ ಎಷ್ಟು ಮಾಡ್ತಾರೆ ಇದರಲ್ಲಿ ಮತ್ತೆ 18 ಏನಿದೆ 18ರಲ್ಲಿ ಇನ್ನೂ ಒಂದು 3ರಿಂದ 4 ಕ್ವಶನ್ಸ್ ಗಳನ್ನ ಮಾಡ್ತಾರ. ಅಂತಂದ್ರೆ ಇಲ್ಲಿ 22ರಿಂದ 23 ಅವರು ಮಾಡಿರ್ತಾರ. ಎಷ್ಟ್ ಆತ್ರಿ ಇದು 42 ಕ್ವಶನ್ಸ್ ಗಳನ್ನ ರೈಟ್ ಮಾಡ್ತಾರೆ. ಎಷ್ಟರಲ್ಲಿ 50ರಲ್ಲಿ. ಸೊ ಅವ್ರ ಸೆಲೆಕ್ಷನ್ ಆಗೇ ಆಗ್ತೈತಿ. ಎಷ್ಟ್ ಆತ್ ನೋಡ್ರಿ ಇದು 42 ಅಂತಂದ್ರೆ ಎಷ್ಟ್ ಆಗುತ್ತೆ ಇದು 42 ಅಂತಂದ್ರೆ 3 2 6 4 3 12 126 ಮಾರ್ಕ್ಸ್ ಆಗ್ತೈತಿ. ನಾರ್ಮಲೈಸೇಷನ್ ದೊಳಗೆ ಒಂದ್ ಸ್ವಲ್ಪ ಬಂತು ಅಂತಂದ್ರೆ ಸೆಲೆಕ್ಷನ್ ಖಂಡಿತ ಆಗೇ ಆಗ್ತೈತಿ ಅವ್ರದ್ದು. ಹೌದಾ. ಸೊ ಹಾಗಾಗಿ ಇವು ಏನ್ ಕ್ವಶನ್ಸ್ ಇದಾವಲ್ಲ ಇವು ಎಕ್ಸ್ಟ್ರಾ ಏನ್ ಮಾಡಿರ್ತಾರಲ್ಲ ಅವರು ಇದು ನಿಮ್ಮ ಸೆಲೆಕ್ಷನ್ ಅನ್ನ ಕೊಡಿಸುವಂತದ್ದು. ನೀವು ಬರೀ ಇಷ್ಟಕ್ಕನ ಸೀಮಿತ ಇದೀರಿ ನಿಮ್ಗೆ ಅನಿಸ್ತೈತಿ ಎಕ್ಸಾಮ್ ಅನ್ನ ನೀವು ಕೊಟ್ಟು ಬಂದ್ರ ಅಂತಂದ್ರ ಎಲ್ಲಾರು ಕೀ ಆನ್ಸರ್ಸ್ ಗಳನ್ನ ಬಿಟ್ಟ ಮೇಲೆ ಎಲ್ಲಾರ್ಗು ಅನಿಸ್ತದೆ ಎಲ್ಲಾರು ನಂದು 100 ಆಗೇತಿ, ನಂದು 110 ಆಗೇತಿ, ನಿಮ್ದು 100 ಆಗಿರ್ತೈತಿ. 100ರಿಂದ 105 ಆಗಿರ್ತೈತಿ ನಿಮ್ದು ಸ್ಕೋರು. ಎಲ್ಲಾರು ಹೇಳ್ತಿರ್ತಾರ ನಂದು 110 ಆಗೇತಿ, ನಂದು 105 ಆಗೇತಿ. ಸೊ ಅಲ್ಲಿ ಎಲ್ಲಾರು ಆಸ್ ಇರ್ತಾರಲ್ಲ ಅಂತ ಬಹಳ ಜನ ಇರ್ತಾರ. 30% ಹುಡುಗರು ಅವರೇ ಇರ್ತಾರ. 30ದಿಂದ 40% ಎಲ್ಲ ಹುಡುಗರು ಹುಡುಗಿಯರು ಎಲ್ಲಾರು ಅವ್ರ ಇರ್ತಾರ. ಈಗ ಅದಕ್ಕಿಂತ ಹೆಚ್ಚು ತಗೊಂಡವ್ರು ಬಹಳ ಕಡಿಮೆ ಇರ್ತಾರ. ಅವ್ರು ನಿಮ್ಗೆ ಸಿಗಂಗಿಲ್ಲ ಅವ್ರು. ಸೊ ಹಾಗಾಗಿ ನೀವು ಅದ್ರೊಳಗ ಒಬ್ರು ಆಗ್ಬೇಕು ಅಂತಂದ್ರ ಈ ಕ್ವಶನ್ಸ್ ಗಳಿದಾವಲ್ಲ ಇವುಗಳಂತೂ ಎಲ್ಲರೂ ಮಾಡೇ ಮಾಡ್ತಾರು. ಇವುಗಳ ಬೆನ್ ಹತ್ಬೇಕು ನೀವು. ನಿಮ್ಗ ಜಾಬ್ ಬೇಕು ಅಂತಂದ್ರೆ ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಜಾಬ್ ಬೇಕು ಅಂತಂದ್ರೆ ಈ ಎಕ್ಸ್ಟ್ರಾ ಏನಿದಾವಲ್ಲ ಟಫ್ ಅಂತವುಗಳ ಬೆನ್ ಹತ್ತಿದ್ರೆ ಮಾತ್ರ ಆಗ್ತೈತಿ. ಈಗ ಒಂದು ಕ್ವಶನ್ ಇರ್ತೈತಿ ಅದು ನನಗ್ ಬರಂಗಿಲ್ಲ ಬಿಡಪ್ಪಾ ಅಂತ ಹೇಳಿ ನೀವು ಬಿಟ್ರಿ ಹೋಯ್ತು ಅನ್ನಂಗ. ನೀವು ಚಾಲೆಂಜ್ ಆಗಿ ತಗೋಬೇಕು. ನಾನು ಮಾಡೇ ಮಾಡ್ತೇನಿ, ನಾನು ಅದನ್ನ ಕಲಿತೇನಿ ಅನ್ನುವಂಥದ್ದು ನಿಮ್ಮಲ್ಲಿ ಒಂದು ಧೈರ್ಯ ಇರಬೇಕು, ನಿಮ್ಮಲ್ಲಿ ಒಂದು ಸ್ಫೂರ್ತಿ ಇರ್ಬೇಕು. ಸೊ ಹಾಗೆ ಇದ್ದಲ್ಲಿ ಮಾತ್ರ ನೀವು ಸಕ್ಸಸ್ ಅನ್ನ ಪಡಿತೀರಾ. ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಒಂದ್ ಸ್ವಲ್ಪ ಈಗ ಯಂಗ್ ಏಜ್ ಇರ್ತೈತಿ. ಒಂದು 18ರಿಂದ 22 25 ವಯಸ್ಸಿನ ಒಳಗಿರ್ತೀರಾ. ಬಿಸಿ ರಕ್ತ ಇರ್ತೈತಿ. ಒಳ್ಳೇದು ಚಾಲೆಂಜ್ ಅನ್ನ ತಗೋಬಹುದು ನೀವು. ಬಟ್ ಈಗಿನ ಹುಡುಗಿಯರು ಬ್ಯಾರೆ ಚಾಲೆಂಜ್ ತಗೋತಾರ. ಅದನ್ನ ಹೆಂಗ್ ಮಾಡೋದು ಅಲ್ಲಿ ಹೋಗಿ ಹೆಂಗ ಇದನ್ನ ಮಾಡೋದು ಅಂತ ಬ್ಯಾರೆ ಚಾಲೆಂಜ್ಗಳು ಇರ್ತಾವ. ಅಂತವುಗಳನ್ನ ಬಿಡ್ರಿ. ನಿಮ್ಮ ಲೈಫ್ ಮುಂದಿಂದ ಹೇಗೆ ಸುಧಾರಣೆ ಆಗ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ವಿಚಾರ ಮಾಡಿ ಸ್ಟಡಿಯನ್ನ ಮಾಡ್ರಿ. ಆಮೇಲೆ ಫ್ರೆಂಡ್ಸ್ ಗಳ ಜೊತೆಗೆ ಹೋಗಿ ತಿರುಗಾಡೋದಾಗಿರ್ಬೋದು, ಫಿಲ್ಮ್ಸ್ ಗಳಿಗೆ ಹೋಗೋದು ಮಾಡ್ಬೇಡ ಅಂತ ಅನ್ನಂಗಿಲ್ಲ. ಬಟ್ ಫಸ್ಟ್ ಪ್ರಿಫರೆನ್ಸ್ ಇದಕ್ ಕೊಡ್ಬೇಕು. ಇಷ್ಟೆಲ್ಲಾ ನಿಮ್ಗೆ ಬರ್ತಿತ್ತು, ನಾ ಎಲ್ಲಾ ಪರ್ಫೆಕ್ಟ್ ಇದೇನಿ ಅಂತ ಹೇಳಿ ನಿಮ್ಗೆ ಭರವಸೆ ಇತ್ತು ಅಂತಂದ್ರ ನೀವು ತಿರುಗಾಡ್ರಿ, ಫಿಲ್ಮ್ಸ್ ಗಳಿಗೆ ಹೋಗ್ರಿ, ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೆ ಟೈಮ್ ಪಾಸ್ ಮಾಡ್ರಿ, ನಡಿತೈತಿ. ಬಟ್ ನೀವು ಮೊದಲು ಪರ್ಫೆಕ್ಟ್ ಆದ್ಮೇಲೆ
ಎಲ್ಲವುಗಳನ್ನ ಮಾಡ್ತಾ ಹೋಗ್ರಿ. ಓಕೆ, ಸೊ ಇದಿಷ್ಟು ಮಾಹಿತಿ ನಿಮ್ಗೆ ಈ ಒಂದು SSC MTS ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತದ್ದು ನಾನು ನಿಮ್ಗೆ ಹೇಳಿದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಏನ್ ಮಾಡಬಹುದು, ಈ ಒಂದು ವಿಡಿಯೋವನ್ನ ಲೈಕ್ ಮಾಡಬಹುದು. ಅದ್ರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಏನ್ ಮಾಡಬಹುದು, ಶೇರ್ ಕೂಡ ಮಾಡಬಹುದು. ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ, ಆಮೇಲೆ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿ ಇತ್ತು ಅಂತಂದ್ರ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಅದ್ರ ಜೊತೆಗೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಕಳಿಸ್ರಿ. ಅವರು ಕೂಡ ನೋಡ್ಲಿ, ಅವರು ಕೂಡ ಒಳ್ಳೆ ರೀತಿಯಿಂದ ರಿಸಲ್ಟ್ ಅನ್ನ ಮಾಡಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿ ಜಾಬ್ ಅನ್ನ ತಗೊಳ್ಳಿ ಅಂತ. ಓಕೆ, ಮತ್ತೆ ಒಂದು ಹೊಸದಾಗಿರುವಂತ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.